सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಕೃಷ್ಣ ಶ್ರೀಕೃಷ್ಣ ಏನ್ ಹೇಳ್ತಾರೆ ನೋಡೋಣ. ಓ ಮೂರ್ಖರಿಗೆ ಎಷ್ಟು ಅಂತ ಬುದ್ಧಿ ಕಲ್ಸೋದು ಸಾಮ ದಾನ ಭೇದ ದಂಡ ಅಲ್ವಾ. ಒಳ್ಳೆಯವರಿಗೆ ಮಾತಿನ ಪೆಟ್ಟು ಅಲ್ಲ, ಜಾಣರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು. ಈ ತರ ದೇವ್ರೇನೋ ಡಿಸೈಡ್ ಮಾಡ್ಕೊಂಡಿದೆ. ಸೊ ಯಾರ್ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ. ಸೊ ಹಾಗಾಗಿ ಹುಷಾರು. ಸತ್ಯಕ್ಕೆ ಏನಾದ್ರೂ ನೀವು ತೊಂದರೆ ಮಾಡಿದ್ರೆ ಇನ್ಮೇಲೆ ಸತ್ಯಕ್ಕೆ ಪೆಟ್ಟು ಬೀಳುತ್ತೆ. ಯಾಕೆ ಅಂದ್ರೆ ಸತ್ಯ ತನ್ನನ್ನ ಲೈಕ್ ಧರ್ಮೋ ರಕ್ಷದಿ ರಕ್ಷಿತ ಅಂತೀವಲ್ಲ, ಆ ತರ ಯಾವ ತರ ಎನರ್ಜಿ ಇದೆ ಅಂದ್ರೆ, ಇವಾಗ ಯಾರಾದ್ರೂ ನಮ್ಗೆ ತೊಂದರೆ ಮಾಡಿದ್ರೆ ಅದನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ನಮ್ದೇ ತಪ್ಪಿರುತ್ತೆ. ಸೊ ಶತ್ರು ಮುಂದೆ ಸೋಲ್ಬಾರ್ದು, ಅನ್ಯಾಯದ ಮುಂದೆ ನ್ಯಾಯ ಗೆಲ್ಬೇಕು, ಅನ್ಯಾಯದ ಮುಂದೆ ನ್ಯಾಯ ಸೋಲ್ಬಾರ್ದು, ಅಸತ್ಯದ ಮುಂದೆ ಸತ್ಯ ಸೋಲ್ಬಾರ್ದು, ಸತ್ಯಕ್ಕೋಸ್ಕರ ಸತ್ಯನೇ ಹೋರಾಡಿ ಸತ್ಯನೇ ಗೆಲ್ಬೇಕು. ಇವಾಗ ಆ ತರ ಇದೆ ಇಲ್ಲಿ ಎನರ್ಜಿ. ಸೊ ಇಲ್ಲ ಅಂದ್ರೆ ಭಗವಂತ ಮತ್ತೊಮ್ಮೆ ಕೋಪಗೊಳ್ತಾನೆ ಅನ್ನುವಂಥದ್ದು ಇದೆ. ಯಾವ ಕಾರಣಕ್ಕೆ ಇಷ್ಟೊಂದು ಕೋಪ ಬಂದಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಎಸ್ಪೆಷಲಿ ನಿಮ್ಮ ದೇಹದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಭಗವಂತ ಎಲ್ಲರಲ್ಲೂ ಇರ್ತಾನೆ ಅಂದಮೇಲೆ ಕೆಲವು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಭಗವಂತ ಇರ್ತಾನೆ ಅಂತ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಭಗವಂತ ಇರ್ತಾನೆ. ಅವುಗಳನ್ನ ಕೇರ್ ಮಾಡಿ, ಒಂದಷ್ಟು ತೊಂದರೆನ ಮಾಡಬೇಡಿ ಅನ್ನುವಂಥದ್ದು ಇದೆ. ಕುದುರೆಗಳಿಗೆ ಯಾರೋ ತೊಂದರೆನ ಮಾಡ್ತಿದ್ದಾರೆ, ಇದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ದೊಡ್ಡ ಮಳೆ ಬರೋದ್ರಲ್ಲಿ ಇದೆ, ಮಾಯದಂತ ಮಳೆ, ಕಂಡು ಕೇಳರಿಯದ ಮಳೆ ಬರೋದ್ರಲ್ಲಿ ಇದೆ. ಈ ಎಲ್ಲ ಜಲ ಪ್ರಳಯ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಕೃಷ್ಣನ ಆಸರೆ ಒಂದೇ ಗತಿ ಎನ್ನುವಂಥದ್ದು ಇದೆ. ಹೇಗಿದೆ ಅಂದ್ರೆ ಇದು ಯಾವಾಗ ನಡೆಯೋದೋ ಗೊತ್ತಿಲ್ಲ. ಇಸ್ಕಾನ್, ಬೆಂಗಳೂರು ಇಸ್ಕಾನ್ ಇದೆ ಅಲ್ಲ, ಆ ಮೇಲ್ಮಟ್ಟದವರೆಗೂ ನೀರ್ ಬರುತ್ತೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಬಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇವತ್ತೇ ಬರ್ಬಿಡ್ಲಿ ಅಂತ. ಸೊ ಆ ತರ ಮೇಲ್ಮಟ್ಟದವರೆಗೂ ನೀರ್ ಬರುವಂತ ಸಾಧ್ಯತೆಗಳು ಇದೆ. ಸೊ ಆ ಮಳೆ ಬಹಳ ಜೋರಾಗಿ ಬರುವಂತ ಸಾಧ್ಯತೆ ಇದೆ. ಯಾವಾಗಾದ್ರೂ ಬರ್ಲಿ, ಎಲ್ರಿಗೂ ಕೃಷ್ಣ ರಕ್ಷಣೆ ಮಾಡ್ತಾನೆ. ಸೊ ಹಾಗಾಗಿ ಕೃಷ್ಣನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರೋ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ನೀವು ಊಟ ಆದ್ಮೇಲೆ ವಾಯು ವಿಹಾರಕ್ಕೆ ಹೊರಟಂತ ಸಮಯದಲ್ಲಿ ಬಹಳಷ್ಟು ಜನ ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ವಿಚಾರಗಳು ಇಲ್ಲಿ ಹಿಡನ್ ಆಗಿ ಇದೆ. ಎಸ್ಪೆಷಲಿ ಬಾಳೆ ಕಂಬದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ, ಅಥವಾ ಅದ್ರ ಬಗ್ಗೆ ಏನಿದೆಯೋ ಗೊತ್ತಿಲ್ಲ ನಂಗೆ. ಇಲ್ಲಿ ಮೆಸೇಜ್ ಇದೆ, ಬಟ್ ನಂಗೆ ಅದು ಪಿಕ್ ಮಾಡಕ್ ಬರ್ತಿಲ್ಲ. ಬಾಳೆ ಕಂಬದಲ್ಲಿ ದೇವಿಯರು ಅಥವಾ ಬಾಳೆ ಕಂಬದ ದೇವಿಯರು ಅಂತ ಇದೆ. ಅದು ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ, ಹೇಳಕ್ಕೆ ಕೂಡ ಸರಿಯಾಗಿ ಬರ್ತಿಲ್ಲ. ಸ್ವಲ್ಪ ಗಮನ ಹರಿಸಿ, ಅದು ನಿಮ್ಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರನ್ನ ಖುಷಿ ಪಡಿಸೋದಕ್ಕೆ ಯಾರು ಖುಷಿಯಾಗಿದ್ದಾರೆ ಅಥವಾ ಯಾರು ಖುಷಿಗೋಸ್ಕರ ಏನ್ ನಡೀತಾ ಇದೆ ಇದು ಗೊತ್ತಿಲ್ಲ ನಂಗೆ. ಸೀಕ್ರೆಟ್ ಆಗಿ ಏನು ಮದ್ವೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಒಬ್ರು ಇಲ್ಲಿ ತುಂಬಾ ಹೆಣ್ಣು ಮಕ್ಕಳ ಎನರ್ಜಿನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಬಹಳಷ್ಟು ಹೆಣ್ಣು ಮಕ್ಕಳ ಎನರ್ಜಿ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಎಸ್ಪೆಷಲಿ ಮದ್ವೆ ಆಗೋ ಅಂಥವ್ರ ಎನರ್ಜಿನ ಟ್ರ್ಯಾಪ್ ಮಾಡಿ ಇಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ, ಎಸ್ಪೆಷಲಿ ಮದ್ವೆ ಆಗ್ತಿದ್ರೆ ಯಾರು ಯಾರನ್ನ ಯಾಕೆ ಮದ್ವೆ ಆಗ್ತಿದ್ದಾರೆ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರನ್ನೋ ಇಷ್ಟಪಟ್ಟು ಇನ್ಯಾರನ್ನೋ ಮದ್ವೆ ಆಗ್ತಾ ಇರೋ ತರ ಕೂಡ ಇಲ್ಲಿ ಇದೆ.
ಸೊ ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಏನ್ ಲಾಭ ಅಂತ ಕೇಳೋರಿಗೆ, ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಪ್ರಯಾಣವನ್ನ ಸುಲಭವಾಗಿ ಭವಸಾಗರ ಎನ್ನುವಂತ ಭವಸಾಗರ ತುಂಬಾ ಚೆನ್ನಾಗಿ ದಾಟಬಹುದು ಅನ್ನುವಂಥದ್ದು. ಜೊತೆಗೆ ಒಂದಷ್ಟು ಗೀತೋಪದೇಶ ಕೂಡ ನಿಮ್ಗೆ ಸಿಗುತ್ತೆ. ಒಂದಷ್ಟು ನೀವೇ ಓದ್ತಿರೋ ಅಥವಾ ಕೇಳ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಆ ತರ ನಿಮ್ಗೆ ಒಂದಷ್ಟು ಮಾರ್ಗದರ್ಶನ ಅಂತೂ ಸಿಗತ್ತೆ ಅನ್ನುವಂಥದ್ದು ಇದೆ. ಕೆಲವರು ತಾಂಜಾವೂರ್ ಪೇಂಟಿಂಗ್ ಕೂಡ ಕಲಿಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ಬಂಧನನ ಮಾಡಿದರೆ ಭಗವಂತನಿಗೆ ಓಡಾಡ್ದಿರೋ ಹಾಗೆ, ಅಳ್ಳಾಡ್ದಿರೋ ಹಾಗೆ, ಸ್ಟಕ್ ಎನರ್ಜಿಲಿ ಸ್ಟ್ಯಾಚ್ಯೂ ತರ ನಿಲ್ಲಿಸ್ಬಿಟ್ಟಿದ್ದಾರೆ, ಆಟ ಆಡಿಸ್ತಾನೆ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ 2 ಮಹಾ ಶಾಪಗ್ರಸ್ತ ಜೀವಿಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಗೊತ್ತು ಯಾವಾಗ ಏನೇನ್ ಬದಲಾವಣೆ ಬರುತ್ತೋ, ಏನೇನು ರಹಸ್ಯಗಳು ಗೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಆ ರಹಸ್ಯಗಳು ಗೊತ್ತಾಗತ್ತೆ, ಯಾರಿಗೋ ಇಲ್ಲಿ ಶಾಪ ವಿಮೋಚನೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಗಾರ್ಡನಿನಲ್ಲಿ ಇರುವಂತ ಗಿಡಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಡಿವೈನ್ ಎನರ್ಜಿ ನಿಮ್ ಜೊತೆ ಇದೆ, ಯಾವಾಗ್ಲೂ ಆಂಜನೇಯನ ಆಶೀರ್ವಾದ ಇದೆ. ಸೊ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ. ಜೊತೆಗೆ ಸೇಫ್ ಆಗಿ ಲಂಕಾಲಿರುವಂತ ಆಂಜನೇಯ ಶಿವನ ದೇವಸ್ಥಾನನ ಸೇಫ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ದೇವತಾ ಕಾರ್ಯ ಮಾಡೋದಕ್ಕೆ ನಿಮ್ಗೆ ಕರೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ತಂದ್ಕೊಡೋರು ಅಥವಾ ಕೆಲ್ಸನ ವಹಿಸೋರು ಯಾರು ಅಂತ ನೀವು ತಲೆಗೆಡ್ಸ್ಕೊಳ್ಳೋದು ಬೇಡ, ಅದು ತಾನಾಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷ ವ್ಯಕ್ತಿ ಒಬ್ರು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಓಂ ನಮೋ ನಾರಾಯಣ. ಯಾರಿಗೋ ಇಲ್ಲಿ ಭಗವಂತ ಆಶೀರ್ವಾದ ಇರ್ಲಿ, ಸಾಕ್ಷಾತ್ ನಾರಾಯಣನೇ ಭೇಟಿ ಮಾಡಕ್ಕೆ ಬರ್ತಾರೆ ಯಾರನ್ನೋ ಅನ್ನುವಂಥದ್ದು ಇದೆ. ಯಾರನ್ನ ಅಂತ ಗೊತ್ತಿಲ್ಲ, ಬಟ್ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಲ್ಕೊಬೇಕಾದ್ರೆ ಒಂದಷ್ಟು ರಕ್ಷೆನ ಹಾಕೊಂಡು ಮಲ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಕ್ಷೆ ಹಾಕೊಂಡು ಮಲ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ರಕ್ಷೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ನೀವು ಮಲಗದಂತ ಸಮಯದಲ್ಲಿ ಒಂದಷ್ಟು ಅಟ್ಯಾಕ್ಗಳು ಆಗ್ತಾ ಇದೆ ಎನರ್ಜಿ ವೈಸ್, ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಯಾವುದೋ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡಿತೀರಾ ಮುಂದಿನ ದಿನಗಳಲ್ಲಿ ಎಲ್ಲೋ ಪ್ರಯಾಣ ಹೊರಟಾಗ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ದೇವ್ರು ಯಾವಾಗ್ಲೂ ಯಾಕೆ ಮೇಲಿರ್ತಾರೆ ಅಥವಾ ಮೇಲ್ ದರ್ಜೆಯಲ್ಲಿ ಇರ್ತಾರೆ, ಸಮಥಿಂಗ್ ಏನೋ ಈ ತರ ಪ್ರಶ್ನೆ ಯಾರಿಗೋ ಇರಬಹುದು. ಬಟ್ ಹ್ಯಾಪಿ ಫ್ಯಾಮಿಲಿ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ಸಿಂಗಲ್ ಆಗಿದ್ರೆ, ಸಿಂಗಲ್ ಪೇರೆಂಟ್ ಆಗಿದ್ರೆ ಡೆಫಿನೆಟ್ಲಿ ಮ್ಯಾರೇಜ್ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗಿ ಪ್ರಾಬ್ಲಮ್ ಅಲ್ಲಿ ಇರೋರಿಗೆ ಸೊ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ ಅಂತ ಇದೆ. ಸೊ ಮ್ಯಾರೇಜ್ ಆಗಿ ಮಕ್ಳಾಗಿಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಮಕ್ಳಾಗತ್ತೆ ಅನ್ನುವಂಥದ್ದು ಇದೆ. ದೇವ್ರನ್ನ ನಂಬಿ ಮುಂದುವರಿರಿ, ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅರ್ಥ ಮಾಡ್ಕೊಂಡ್ರೆ ಭಗವಂತನ ಸೇವೆ ಮಾಡೋದು ಸುಲಭ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ. ಸೊ ಎಲ್ಲಾನು ಪ್ರಾಕ್ಟೀಸ್ ಮಾಡ್ತಾ ಬಂದೇ ಬರುತ್ತೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಂಗೀತ ಅಭ್ಯಾಸ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ಯಾವ ರೀತಿ ಭಗವಂತನಿಗೆ ಸೇವೆ ಮಾಡ್ತೀರಾ ಇದನ್ನ ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು. ಸೊ ಭಗವಂತನಿಗೋಸ್ಕರ ಹಾಡು ಕಲ್ತು ಹಾಡೋದಿರ್ಬಹುದು, ಭಗವಂತನಿಗೆ ಸೇವೆ ಮಾಡೋದಿರ್ಬಹುದು, ಭಗವಂತನಿಗೆ ವಸ್ತ್ರ ಹೊಲಿಯೋದಿರ್ಬೋದು, ಭಗವಂತನ ಬಗ್ಗೆ ಹಾಡೋದು ಇರ್ಬೋದು, ಸೊ ಭಗವಂತನಿಗೋಸ್ಕರ ಡ್ಯಾನ್ಸ್ ಮಾಡೋದಿರ್ಬಹುದು. ಸೊ ಎಲ್ಲವೂ ಕೂಡ ವಿವಿಧ ರೀತಿಯಲ್ಲಿ ಷೋಡಶೋಪಚಾರದಲ್ಲಿ ಎಲ್ಲ ಉಪಚಾರಗಳು ಬರುತ್ತೆ. ಆ ಎಲ್ಲ ಉಪಚಾರಗಳನ್ನ ಸೇವೆಗಳನ್ನ ಭಗವಂತನಿಗೆ ಮಾಡ್ತೀರಾ ಅಂದ್ರೆ ನಿಮ್ಮ ಸೇವೆ ಯಾವುದು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಂಗನ್ಸೋ ಪ್ರಕಾರ ನೀವು ಸಂಗೀತ ಗಾನ ನಾಟ್ಯ ಸಂಬಂಧಪಟ್ಟಂಗೆ ಸೇವೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮನೇಲಿ ಒಂದು ದೇವತಾ ಕಾರ್ಯನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ರಿಸೆಪ್ಷನ್ಗೆ ಆರ್ಕೆಸ್ಟ್ರಾ ಇಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ, ದುರ್ಗೆಯ ಆಶೀರ್ವಾದ
ಕನಕ ದುರ್ಗಮ್ಮ ತಲ್ಲಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಈ ದೀಪಾವಳಿ ನಿಮ್ಗೆ ಗಣೇಶ, ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಪ್ರಸನ್ನರಾಗಿದ್ದಾರೆ, ಖುಷಿಯಾಗಿ ಇದ್ದಾರೆ, ಸಂತೋಷವಾಗಿ ಇದ್ದಾರೆ, ನಿಮ್ಗೆ ಸಾಕಷ್ಟು ಒಂದು ಆಶೀರ್ವಾದನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಸಮೃದ್ಧಿಯಿಂದ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಅವರು 3 ಜನನೇ ಅಲ್ಲ, ಶಿವ ಪಾರ್ವತಿ ಕೂಡ ಬಂದಿದ್ದಾರೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಜರ್ನಿ ಇದೆ, ಡಿವೈನ್ ಪಾರ್ಟ್ನರ್ಸ್ ಇದ್ದೀರಾ. ನಿಮ್ಮ ಇನ್ನೊಂದೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡ್ರು ಅರ್ಥ ಆಗ್ತಿಲ್ಲ ಅಂತ ಯಾರೋ ಬೇಜಾರು ಮಾಡ್ಕೊಂಡಿರ್ಬೋದು. ಆ ಥರ ಏನು ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಗೆ ಸಾಕಷ್ಟು ರಹಸ್ಯಗಳು ಗೊತ್ತಾಗುತ್ತೆ. ಸೀಕ್ರೆಟ್ ಸೈನ್ಸ್. ವಾಟ್ ಈಸ್ ಭಗವದ್ಗೀತಾ? ಭಗವದ್ಗೀತಾ ಇಸ್ ಸೀಕ್ರೆಟ್ ಸೈನ್ಸ್. ಸೊ ಹೌ ಕ್ಯಾನ್ ವಿ ಫೈಂಡ್ ghee or paneer in milk? So that is the science. ಸೊ ಹಾಗೇನೆ ಎಲ್ಲ ಸೈನ್ಸ್ ಅನ್ನು ಕೂಡ ಒಂದೇ ಮಜಲಲ್ಲಿ ಅಲ್ದಿರ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಅವರವರ ಜ್ಞಾನಕ್ಕೆ ತಕ್ಕಂತೆ ಜ್ಞಾನನ ಕೊಡುವಂಥದ್ದು ಭಗವದ್ಗೀತೆ. ಅದನ್ನ ಓದಿ ಅನ್ನುವಂಥದ್ದು ಇದೆ. ನನಗೆ ಬೃಂದಾವನದಲ್ಲಿ ಮತ್ತೊಮ್ಮೆ ರಸಲೀಲೆ ಆಡುವಂಥ ಸಮಯ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನಂಗೆ ಇಲ್ಲಿ ನಾಗದೇವರು ಅದನ್ನ ನೋಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಈಸ್ ಹಿಡನ್ ಮೆಸೇಜಸ್ ಹಿಯರ್. ಓಕೆ. ಸೊ ಯಾವುದೋ ಒಂದು ಹೇಗೆ ಎಂಡ್ ಆಗತ್ತೆ ಅಂತ ನಂಗೆ ಇಲ್ಲಿ ಮೆಸೇಜ್ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಹೌ ಈಸ್ ವಿಲ್ ಮೈ ಲೈಫ್ ಎಂಡ್ ಅಂತ ಇಲ್ಲಿ ಇದೆ. ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಸೊ ನಾಗದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಯಾಕೆ ಅಂದ್ರೆ ಕೃಷ್ಣ ಶೇಷಶಯನ, ವಿಷ್ಣುವಿನ ಇನ್ನೊಂದು ಅವತಾರ, ಮತ್ತೆ ಕಾಳಿಂಗ ಮರ್ದನ ಮಾಡಿದಂಥ ಕೃಷ್ಣ. ಸಮಥಿಂಗ್ ಏನೋ ಸರ್ಪಕ್ಕೂ ಕೃಷ್ಣನಿಗೂ ಅವಿನಾಭಾವ ಸಂಬಂಧ, ಹಾಗೇನೆ ಶಿವನಿಗೂ ಸರ್ಪಕ್ಕೂ ಅವಿನಾಭಾವ ಸಂಬಂಧ. ಇದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ವಿಶೇಷವಾದಂಥ ಒಂದು ಆಶೀರ್ವಾದ ಕೂಡ ಬರೋದ್ರಲ್ಲಿ ಇದೆ. ಜೊತೆಗೆ ನಿಮ್ಗಿದ್ದಂಥ ಸರ್ಪದೋಷ ದೂರ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಕೆಲವ್ರಿಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಬ್ಯಾಲೆನ್ಸಿಗೆ ಬಂದ್ರೆ, ಕೆಲವರ ಒಂದು ಮಸ್ಕ್ಯುಲಿನ್ ಎನರ್ಜಿ ಅವರಿಂದ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಾನಿಲ್ಲಿ ಯಾರ್ದೋ ಎಂಡ್ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಅವರ ಎನರ್ಜಿ, ಡಿವೈನ್ ಪವರ್ ಜೊತೆ ಅವರ ಪವರ್ ಮಿಂಗಲ್ ಆಗಿತ್ತು, ಅದು ದೂರ ಆಗತ್ತೆ ಅನ್ನುವಂಥದ್ದು ಇದೆ. ವೆರಿ ಸ್ಯಾಡ್ ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಬಾರ್ದು. ನೋಡೋಣ ಕಾಲ ಏನು ಹೇಳುತ್ತೆ ಅಂತ. ಸೊ ಎಸ್, ಎಲ್ಲೋ ಪ್ರಯಾಣ ಹೋಗ್ತೀರಾ, ಪ್ರಯಾಣದಿಂದ ನಿಮಗೆ ಲಾಭ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಅನ್ನೋದು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ, ಜಾಗ ಚೇಂಜ್ ಆಗಬಹುದು, ಅಥವಾ ಸ್ಥಳ ಬದಲಾವಣೆ ಆಗಬಹುದು, ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಕೆರಿಯರ್ಗೋಸ್ಕರ ನೀವು ಸಾಕಷ್ಟು ಬೇರೆ ಸ್ಥಳಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಬರಿದಾಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಸರಸ್ವತಿ ನದಿ ಕೂಡ ಬರಿದಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಬತ್ತಿ ಹೋಗಿ ಸರಸ್ವತಿ ನದಿ ಇನ್ನೆಲ್ಲೋ ಉಕ್ಕಿ ಹರಿಯುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ, ಅಥವಾ ನೀವು ತುಂಬಾ ಬುದ್ಧಿವಂತಿಕೆಯಿಂದ ಏನೇನ್ ಮಾಡ್ತಿದ್ದೀರೋ,
ಸೊ ನಿಮ್ಗೆ ಕೊನೆಯಲ್ಲಿ ಆ ಬುದ್ಧಿವಂತಿಕೆ ಖಾಲಿ ಆಗಿ ನನ್ನ ಹತ್ರ ಬರ್ಲೇಬೇಕು ಸರೆಂಡರ್ ಆಗೋದಕ್ಕೆ, ನಿಮ್ಮ ಆಟ ಎಷ್ಟು ದಿನ ನಡೆಯುತ್ತೋ ನೋಡ್ತೀನಿ ಅಂತ ಕೃಷ್ಣ ಹೇಳ್ತಿದ್ದಾರೆ ಇಲ್ಲಿ. ಸೊ ಒಂದಲ್ಲ ಒಂದಿನ ಒಂದಲ್ಲ ಒಂದ್ ರೀತಿಯಲ್ಲಿ ನೀನ್ ನನಗೆ ಶರಣ ಆಗ್ಲೇಬೇಕು, ಹಾಗೆ ಆಗ್ತೀಯಾ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬರೋನಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ, ಜೊತೆಗೆ ಗಜಲಕ್ಷ್ಮಿ ಗಣೇಶನ ಆಶೀರ್ವಾದ ಇದೆ. ಸೊ ಕೆಲಸದ ವಿಚಾರದಲ್ಲಿ, ಅಧಿಕಾರದ ವಿಚಾರದಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದ್ದೀರಾ. ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು ಅದೇ ತಪ್ಪುಗಳು, ಅದೇ ಮೋಸಗಳು, ಅದೇ ಕೋಪ ತರಿಸುವಂತ ವಿಚಾರಗಳನ್ನ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಸರೆಂಡರ್ ಎನರ್ಜಿಗೆ ಬನ್ನಿ, ಭಗವಂತ ನಿಮ್ಮೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಅಂತಿಮ ತೀರ್ಪನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಎಸ್, ಬಾಟಮ್ ಆಫ್ ದಿ ಡೆಕ್, ಡೈರೆಕ್ಷನ್ ಫ್ರಮ್ ದ ಹಾರ್ಟ್ ಅಂತ ಇದೆ. ನಿಮ್ಮ ಹೃದಯಕ್ಕೆ ಒಂದು ಮಾರ್ಗದರ್ಶನನ ತೋರಿಸೋದಕ್ಕೆ, ನಿಮ್ಗೆ ಒಂದು ಸರಿಯಾದ ದಾರಿಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸೊ ಭಗವಂತ ಯಾವಾಗ್ಲೂ ಇದ್ದಾನೆ. ಸೊ ಈಗ ಸದ್ಯಕ್ಕೆ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನನ ಭಗವಂತ ಕೊಡ್ತಾರೆ. ಸೊ ಎಸ್, ಆಗ್ಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು, ಈ ತರದೇನೋ ಇಬ್ರು ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಬೇಕಾಗಿರುವಂತ ಅಗತ್ಯ ಇದೆ. ಸೊ ಅಣ್ಣ ತಮ್ಮದಿರಿಬ್ರಿಗೂ ಕೂಡ ಬುದ್ಧಿ ಕಲಿಸ್ತಾನೆ ಭಗವಂತ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಭೂಮಿ ವಿಚಾರಕ್ಕೆ ಕಾಗದ ಪತ್ರಗಳನ್ನ ಯಾರು ಕದ್ಕೊಂಡು ಹೋಗಿದ್ರು ಅದು ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಲರಾಮ ದೇವರು ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕೃಷ್ಣ ಬಲರಾಮರು ಮತ್ತು ಅವರ ಸಂಗಡಿಗರು ಅಂತ ರೀತಿಯಲ್ಲಿ ಇದೆ. ಸೊ ಅಣ್ಣ ತಮ್ಮಂದಿರ ಮೇಲೆ ಅಣ್ಣ ತಮ್ಮಂದಿರ ರಿವೆಂಜ್ ತಗೊಳ್ಳೋ ತರ ಇದೆ ಇಲ್ಲಿ. ಸೊ ಎಸ್, ಆಸ್ತಿ ಬಡಿದಾಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ನಕಾರಾತ್ಮಕತೆಗಳು ದೂರಾಗಿ ಒಂದು ಒಳ್ಳೆ ಸ್ಥಿರತೆ ಬರುವಂತ ಸಾಧ್ಯತೆ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ನಿಮ್ಮ ಜೀವನಕ್ಕೆ ಗಣೇಶ ಯಾವಾಗ್ಲೂ ಇರ್ತಾರೆ. ಗಣೇಶ ನಿಮ್ಮ ಸಮಸ್ಯೆಗಳಿಗೆ ಮುಂದೆ ಇರ್ತಾರೆ, ಅಂದ್ರೆ ಮುಂಚೂಣಿಯಲ್ಲಿ ಇರ್ತಾರೆ. ನಿಮ್ ಮುಂದೆ ಗಣೇಶ ಇರ್ತಾರೆ. ನಿಮ್ಗೆ ಯಾವುದೇ ಸಮಸ್ಯೆ ಬರ್ಬೇಕು ಅಂದ್ರೆ ಮೊದಲು ಗಣೇಶನ ದಾಟಿ ಬರ್ಬೇಕು. ಆ ತರದ ಒಂದು ರಕ್ಷಾ ಕವಚವಾಗಿ ಗಣೇಶ ನಿಮ್ ಜೊತೆ ಇರ್ತಾರೆ. ಎಲ್ಲ ವಿಘ್ನಗಳನ್ನು ದೂರ ಮಾಡ್ತಾರೆ, ಏನು ಚಿಂತೆ ಮಾಡಬೇಡಿ. ಮೂರನೇದು, ಒಂದು ಎಂಡಿಂಗ್ ಸಿಚುವೇಶನ್ ಬಂದಿದೆ. ಸೊ ಯಾರದೋ ಒಬ್ಬರ ಅಂತ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಕಹಿ ಸುದ್ದಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಐತಿಹಾಸಿಕ ಕ್ಷಣ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ದೊಡ್ಡ ರಾಜಕೀಯ ಭೀಷ್ಮ ಅಂತ್ಯವಾಗುವಂತ ಸಮಯ ಬಂದಿದೆ ಅಂತ ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಹ್ಯಾಪಿ ದೀಪಾವಳಿ.